ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೆಲ್ಲರಿಗೂ ಕೂಡ ಇವತ್ತಿನ ಕ್ಲಾಸಲ್ಲಿ ನಾವು ಮೋಷನ್ ಇನ್ ಅ ಪ್ಲೇನ್ ಅನ್ನುವಂತಹ ಚಾಪ್ಟರ್ ಮೇಲೆ ಇನ್ನಷ್ಟು NCERT ಬೇಸ್ಡ್ ನ್ಯೂಮೆರಿಕಲ್ಸನ್ನು ಡಿಸ್ಕಷನ್ ಮಾಡೋಣ. ಈ ಹಿಂದಿನ ವಿಡಿಯೋದಲ್ಲಿ ಕೂಡ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ನ್ಯೂಮೆರಿಕಲ್ಸನ್ನು ನಾನು ಬಿಡಿಸಿದ್ದೆ. NCERT ಬೇಸ್ಡ್ ನ್ಯೂಮೆರಿಕಲ್ಸ್ ಆಗಿದ್ದವು. ಇವತ್ತಿನ ಕ್ಲಾಸಲ್ಲಿಯೂ ಸಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ನ್ಯೂಮೆರಿಕಲ್ಸ್ನ ಡಿಸ್ಕಷನ್ ಮಾಡೋಣ. ಓಕೆ, ನೋಡಿ ಕರೆಕ್ಟಾಗಿ ಕ್ವಶನ್ ನಂಬರ್ 13 ಇದು. ಎ ಮ್ಯಾನ್ ಕ್ಯಾನ್ ಸ್ವಿಮ್ ವಿತ್ ಅ ಸ್ಪೀಡ್ ಆಫ್ 4 km/h ಇನ್ ಸ್ಟಿಲ್ ವಾಟರ್. How long does he take to cross a river 1 km wide if the river flows steadily at 3 km/h? ಇಲ್ಲಿ ರಿವರಿನ ಸ್ಪೀಡ್ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ? 3 km/h ರಿವರ್ ಕರೆಂಟ್ ಅಂತ ನಾವು ಕರಿಬಹುದು. ಆತನ ಸ್ಪೀಡ್ ಕೂಡ ಕೊಟ್ಟಿದ್ದಾರೆ 4 km/h. ಒಂದು ಗಂಟೆಗೆ ಆತ ಚಲಿಸುವ ವೇಗ ಎಷ್ಟು? 4 km ದೂರ, 4 km. And he makes his strokes normal to the river current. ಅಂದರೆ ರಿವರ್ ಕರೆಂಟ್ ಏನಿದೆಯಲ್ಲ ಅದಕ್ಕೆ ಎಕ್ಸಾಕ್ಟ್ಲಿ 90 ಡಿಗ್ರಿ ಒಳಗೆ ಆತ ಹೊರಟಿದ್ದಾನೆ, ಆತ ಸ್ವಿಮ್ ಮಾಡ್ತಿರುವಂತಹ ಡೈರೆಕ್ಷನ್. ಹೌ ಫಾರ್ ಡೌನ್ ದ ರಿವರ್ ಡಸ್ ಹಿ ಗೋ ವೆನ್ ಹಿ ರೀಚಸ್ ದ ಅದರ್ ಬ್ಯಾಂಕ್? ಅಂದ್ರೆ ಆತ ನದಿ ದಂಡೆಗೆ, ಆ ಸೈಡ್ ಇರುವಂತಹ ದಂಡೆಗೆ ಹೋದಾಗ ಆತ ಎಷ್ಟು ದೂರ ಹೋಗ್ಬೋದು ಅಂತ ಹೇಳಿ ಕೇಳಿದ್ದಾರೆ ಕ್ವಶನ್ನ. ಓಕೆ, ಸೊ ಫಸ್ಟ್ ಸೊಲ್ಯೂಷನ್ ಅಂತ ಬರೆದು ಗಿವನ್ ಏನೇನಿದೆ ಅಂತ ನೋಡೋಣ. ಸೊಲ್ಯೂಷನ್ ಇಲ್ಲಿ ನೋಡ್ರಿ, ಸ್ಪೀಡ್ ಆಫ್ ದ ಮ್ಯಾನ್ ಕೊಟ್ಟಿದ್ದಾರೆ. ಸೊ ಸ್ಪೀಡ್ ಆಫ್ ಮ್ಯಾನ್ ಎಷ್ಟು ಕೊಟ್ಟಿದ್ದಾರೆ? ಅದು 4 km/h ಇನ್ ಸ್ಟಿಲ್ ವಾಟರ್. ಅಂದರೆ ನಿಂತಿರುವಂತಹ ನೀರಲ್ಲಿ ಆತನ ವೇಗ 4 km/h. ಬಟ್ ಈಗ ರಿವರ್ದ ವೆಲಾಸಿಟಿ ಕೊಟ್ಟಿದ್ದಾರೆ ಅವರು, ಎಷ್ಟು ಕೊಟ್ಟಿದ್ದಾರೆ? 3 km/h ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ರಿವರ್ ಹೆಂಗಿದೆ ಅಂತಾರೆ, ಈ ರೀತಿ ಇದೆ ಅಂದ್ಕೊಳ್ಳು. ಸೊ ದಿಸ್ ಈಸ್ ರಿವರ್. ಓಕೆ, ಸೊ ಇದು ವಾಟರ್ ಫ್ಲೋ. ಈಗ ಈ ನದಿಯ ವಿಡ್ತ್ ಕೊಟ್ಟಿದ್ದಾರೆ ಅವರು, ಎಷ್ಟು ಕೊಟ್ಟಿದ್ದಾರೆ? 1 km. 1 km ಈಸ್ ವಿಡ್ತ್ ಆಫ್ ದ ರಿವರ್. ಅದೇ ರೀತಿ ಈ ಸೈಡಿಂದ ಈ ಸೈಡ್ಗೆ ಆತ ಹೊರಟಿದ್ದಾನೆ ಅನ್ಕೊಳ್ಳೋಣ, ಈ ರೀತಿ ಹಿಂಗೆ ಹೊಂಟನು ಅನ್ಕೊಳ್ಳೋಣ. ಸೊ ಎಷ್ಟು ವೆಲಾಸಿಟಿಯಿಂದ ಹೊರಟಿದ್ದಾನೆ ಆತ? 4 km/h. ಹಾಗಂದ್ರೆ ಇದು ವೆಲಾಸಿಟಿ ಆಫ್ ಮ್ಯಾನ್ ಎಷ್ಟಿದೆ? ಇದು 4 km/h. ಓಕೆ, ಆಮೇಲೆ 3 km/h ಇದೆ ಏನದು? ಅದು ವೆಲಾಸಿಟಿ ಆಫ್ ರಿವರ್. ವೆಲಾಸಿಟಿ ಆಫ್ ರಿವರ್ ಈ ಡೈರೆಕ್ಷನಲ್ಲಿ ಇದೆ. ಆತನ ವೆಲಾಸಿಟಿ ಮತ್ತು ರಿವರ್ ವೆಲಾಸಿಟಿ ಎರಡು ಹೆಂಗಿದವಪ್ಪ ಅಂದ್ರೆ ನಾರ್ಮಲ್ ಅಂತ ಹೇಳಿ ಈ ಕ್ವಶನ್ ಒಳಗೆ ಮೆನ್ಷನ್ ಮಾಡಿದ್ದಾರೆ ನೋಡ್ರಿ. ಸ್ಟ್ರೋಕ್ಸ್ ನಾರ್ಮಲ್ ಟು ದಿ ರಿವರ್ ಕರೆಂಟ್ ಅಂತ ಹೇಳಿ. ಸೊ ದಿಸ್ ಈಸ್ ವೆಲಾಸಿಟಿ ಆಫ್ ರಿವರ್. ಎಷ್ಟಿದೆ ಅದು? 3 km/h. 3 km/h. ಇದು 4 km/h. ಓಕೆ, ಬಟ್ ಈತನ ವೆಲಾಸಿಟಿ ಈ ಕಡೆ ಇದೆ, ವೆಲಾಸಿಟಿ ಆಫ್ ಮ್ಯಾನ್. ವೆಲಾಸಿಟಿ ಆಫ್ ರಿವರ್ ಈ ಕಡೆ ಇದೆ. ಹಾಗಾದ್ರೆ ಆಬ್ವಿಯಸ್ಲಿ ರಿಸಲ್ಟೆಂಟ್ ಕಂಪೋನೆಂಟ್ ಯಾವ ಕಡೆ ಬರ್ಬೋದು? ಈ ಕಡೆ, ಹೌದಿಲ್ಲ? ಹಾಗಂದ್ರೆ ಇದೇನಾಗ್ತೈತಿ? ವೆಲಾಸಿಟಿ ಆಫ್ ರಿವರ್ ವಿತ್ ರೆಸ್ಪೆಕ್ಟ್ ಟು ಮ್ಯಾನ್. ವೆಲಾಸಿಟಿ ಆಫ್ ಮ್ಯಾನ್ ವಿತ್ ರೆಸ್ಪೆಕ್ಟ್ ಟು ರಿವರ್. ಕರೆಕ್ಟ್? ಹಂಗಂತಂದ್ರೆ ಕ್ವಶನ್ ಒಳಗೆ ನೋಡ್ರಿ ಏನು ಕೊಟ್ಟಿದ್ದಾರೆ ಮತ್ತೆ? ವೆಲಾಸಿಟಿ ಆಫ್ ರಿವರ್ ಎಷ್ಟು ಅಂತ ಕೊಟ್ಟಿದ್ದಾರೆ? 3 km/h. ಓಕೆ, ಆಮೇಲೆ ವಿಡ್ತ್ ಕೊಟ್ಟಿದ್ದಾರೆ, ಡಿಸ್ಟೆನ್ಸ್. ಸೊ ಡಿಸ್ಟೆನ್ಸ್ ಈಸ್ ಹೌ ಮಚ್? ಡಿಸ್ಟೆನ್ಸ್ ಈಸ್ 1 km, river width. Okay, so let us say this is O, this is A and this is B. OB is resultant, AB is what? Velocity of river. ಈ ಕಡೆ ಇದೆ ಅಂತ ಹೇಳಿ ಇಂಡಿಕೇಟ್ ಮಾಡಿವು ವೆಕ್ಟರ್ ಕ್ವಾಂಟಿಟಿ ಇರುವುದರಿಂದ. ಓಕೆ, and OA is what? Velocity of man. ಓಕೆ, ಸೊ ನಮಗೆ ಫಸ್ಟ್ ಏನು ಕೇಳಿದಾರೆ ನೋಡ್ರಿ, ಇಲ್ಲಿದೆ ನೋಡ್ರಿ. If the river flows, how far down the river does he go when he reaches the other bank? ಅಂದ್ರೆ ಆತ ಇಲ್ಲಿಂದ, ಫಾರ್ ಎಕ್ಸಾಂಪಲ್ ಇಲ್ಲಿಂದ ಸ್ಟಾರ್ಟ್ ಮಾಡಿದಾನ, ಈ ಕಡೆ ಹೋಗಕ್ಕೆ ಇಷ್ಟಪಡತ್ತ ನಾವು, ಬಟ್ ಈ ಕಡೆ ಹೋಗಲ್ಲ. ಯಾಕೆ ಹೋಗಲ್ಲ ಅಂತಾರೆ? ಆತನ ವೆಲಾಸಿಟಿ ಈ ಕಡೆ ಇದೆ, ಈ ಕಡೆ ರಿವರ್ ವೆಲಾಸಿಟಿ ಇದೆ. ಹಂಗಾರೆ ಈಸ್ ನೆಟ್ ವೆಲಾಸಿಟಿ ಈಸ್ ಇನ್ ದಿಸ್ ಡೈರೆಕ್ಷನ್. ಕರೆಕ್ಟ್? ಹಂಗಾರೆ ಅಲ್ಟಿಮೇಟ್ಲಿ ಹಿ ರೀಚಸ್ ಅಟ್ ಬಿ. ಹಿಸ್ ಇಂಟೆನ್ಷನ್ ಈಸ್ ಟು ರೀಚ್ ಎ, ಬಟ್ ಹಿ ಸರ್ಟನ್ಲಿ ರೀಚಸ್ ಅಟ್ ಬಿ. ಆತ ಹೋಗಲಿಕ್ಕೆ ಇಚ್ಛೆ ಪಡುವಂಥ ಜಾಗ ಎ, ಬಟ್ ಹೊರಟಿರೋದು ಎಲ್ಲಿ? ಬಿಗೆ. ಓಕೆ, ಯಾಕಂದ್ರೆ ಆತನ ವೆಲಾಸಿಟಿಯೊಂದಿಗೆ ಮತ್ತೊಂದು ವೆಲಾಸಿಟಿ ಆ್ಯಡ್ ಆಯಿತು. ಯಾವ ವೆಲಾಸಿಟಿ ಅದು? 3 km/h ರಿವರಿನ ವೆಲಾಸಿಟಿ. ಓಕೆ, ಹಂಗಂತಾರೆ ಫಸ್ಟ್ ಹೌ ಲಾಂಗ್ ಡಸ್ ಹಿ ಟೇಕ್ ಟು ಕ್ರಾಸ್ ದ ರಿವರ್ 1 km ಅಂತಂದ. ಅಂದರೆ 1 km ಇರುವಂತಹ ಏನು ರಿವರ್ ವಿಡ್ತ್ ಇದೆಯಲ್ಲ, ಆ ವಿಡ್ತನ್ನು ಕ್ರಾಸ್ ಮಾಡಲಿಕ್ಕೆ ಅದು ತೊಗೊಂಡಿರುವಂತಹ ಸಮಯ. ಓಕೆ, ಸೊ ಟೈಮ್ ಟೇಕನ್ is equal to distance divided by velocity of man.
ಕರೆಕ್ಟಾ? ಸೊ ಡಿಸ್ಟೆನ್ಸ್ ಎಷ್ಟಿದೆ ನೋಡ್ರಿ, 1 ಕಿಲೋಮೀಟರ್. ವೆಲಾಸಿಟಿ ಆಫ್ ಮ್ಯಾನ್ ಎಷ್ಟಿದೆ? ವೆಲಾಸಿಟಿ ಆಫ್ ಮ್ಯಾನ್ ಈಸ್ 4 ಕಿಲೋಮೀಟರ್ ಪರ್ ಅವರ್. 4 ಕಿಲೋಮೀಟರ್ ಪರ್ ಅವರ್. ಹಂಗಾರೆ 1 ಕಿಲೋಮೀಟರ್ 4 ಕಿಲೋಮೀಟರ್ ಪರ್ ಅವರ್ ಎಷ್ಟು ಉಳಿಯುತ್ತೆ ನೋಡ್ರಿ, 1 ಡಿವೈಡೆಡ್ ಬೈ 4 ಅವರ್. ಸೊ 1 ಡಿವೈಡೆಡ್ ಬೈ 4 ಅವರ್ ಅಂತಂದ್ರೆ 0.25 ಅವರ್. ಓಕೆ, ಸೊ ಆತ ತೆಗೆದುಕೊಳ್ಳುವಂತಹ ಸಮಯ ಎಷ್ಟು? ಟೈಮ್ ಟೇಕನ್ ಬೈ ದ ಮ್ಯಾನ್ ಟು ಕ್ರಾಸ್ 1 ಕಿಲೋಮೀಟರ್ ವಿಡ್ತ್ ರಿವರ್ ಇಸ್ ಹೌ ಮಚ್? 0.25 ಅವರ್. ಕರೆಕ್ಟಾ? ಸೊ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳಿದ್ದಾರೆ, ಹೌ ಫಾರ್ ಡೌನ್ ದ ರಿವರ್ ಡಸ್ ಹಿ ಗೋ ವೆನ್ ಹಿ ರೀಚಸ್ ದ ಅದರ್ ಬ್ಯಾಂಕ್? ಓಕೆ, ಅಂದ್ರೆ ಆತ ಆಚೆ ಕಡೆ ದಂಡಿಗೆ ಹೋದಾಗ, ಆಚೆಗಿರುವಂಥ ದಂಡಿಗೆ ಹೋದಾಗ ಎಷ್ಟು ಕಿಲೋಮೀಟರ್ ಮುಂದಕ್ಕೆ ಹೋಗ್ತಾನೋ, ಎಷ್ಟು ದೂರ ಮುಂದಕ್ಕೆ ಹೋಗ್ತಾನೋ ಅಂತ ಕೇಳಿದ. ಓಕೆ, ಹಾಗಾದ್ರೆ ನಮಗೆ ಬೇಕಾಗಿರುವಂಥ ಡಿಸ್ಟೆನ್ಸ್ ಯಾವುದು? ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ವೆಲಾಸಿಟಿ ಇಂಟು ಟೈಮ್. ಸೊ ವೆಲಾಸಿಟಿ ಎಷ್ಟಿದೆ ನೋಡ್ರಿ, ರಿವರ್ ವೆಲಾಸಿಟಿ. ಯಾಕಂದ್ರೆ ಈ ಕಡೆ ಹೊಂಟಾನವ, ಇಲ್ಲಿ ರೀಚ್ ಆಗ್ಯಾನಂತಾರೆ, ಈ ವೆಲಾಸಿಟಿನ ಕೌಂಟ್ ಮಾಡಬೇಕು. ಸೊ ವೆಲಾಸಿಟಿ ಎಷ್ಟು? 3 ಕಿಲೋಮೀಟರ್ ಪರ್ ಅವರ್. ಸೊ ಟೈಮ್ ಎಷ್ಟಿದೆ? 0.25 ಅವರ್. ಸೊ ನೋಡ್ರಿ 0.25 ಅವರ್ ಐತಿ, ಇಲ್ಲಿ ಅವರ್ ಐತಿ. ಸೊ ಕ್ಯಾನ್ಸಲ್ ಆಗಿ 3 ಇಂಟು 0.25 ಅಥವಾ 3 ಡಿವೈಡೆಡ್ ಬೈ 4 ಕಿಲೋಮೀಟರ್ ಡಿಸ್ಟೆನ್ಸ್. ಸೊ ಆತ ತಗೊಳ್ಳುವಂತಹ ಡಿಸ್ಟೆನ್ಸ್ ಎಷ್ಟು? 3 ಡಿವೈಡೆಡ್ ಬೈ 4 ಕಿಲೋಮೀಟರ್. ಅಂಡರ್ಸ್ಟುಡ್? is equal to 0.75 kilometer. Understood? ಇದು ನ್ಯೂಮೆರಿಕಲ್ ನಂಬರ್ 14 4th ಚಾಪ್ಟರ್ ಇಂದ ನೋಡ್ರಿ, ಬಹಳ ಇಂಪಾರ್ಟೆಂಟ್ ನ್ಯೂಮೆರಿಕಲ್ ಇದು. ಇನ್ ಅ ಹಾರ್ಬರ್ ವಿಂಡ್ ಈಸ್ ಬ್ಲೋವಿಂಗ್ ಎಟ್ ದ ಸ್ಪೀಡ್ ಆಫ್ 72 ಕಿಲೋಮೀಟರ್ ಪರ್ ಅವರ್. ಇದರರ್ಥ ಏನು ಕೊಟ್ಟಿದ್ದಾರೆ ಅಂದಂಗಾಯ್ತು? ಸೊಲ್ಯೂಷನ್, ವಿಂಡ್ ಈಸ್ ಬ್ಲೋವಿಂಗ್, ಇದರರ್ಥ ವೆಲಾಸಿಟಿ ಆಫ್ ವಿಂಡ್ ಈಸ್ ಗಿವನ್. ಸಾರಿ, ವೆಲಾಸಿಟಿ ಆಫ್ ವಿಂಡ್ ಎಷ್ಟಿದೆ? ಇದು 72 kilometer per hour. And the flag on the mast of a boat anchored in a harbor along northeast direction. So direction of wind kuda kottidare. ಎಷ್ಟಿದೆ? ಏನಿದೆ ಅದು? ನಾರ್ತ್ ಈಸ್ಟ್ ಡೈರೆಕ್ಷನ್. If the boat starts moving at a speed of 51 kilometer, ಅಂದ್ರೆ velocity of boat is given. How much is this? 51 kilometer per hour. To the north direction ಅಂತ ಕೊಟ್ಟಿದ್ದಾರೆ. What is the direction of the flag on the mast of the boat? ಅಂದರೆ ಯಾವ ಡೈರೆಕ್ಷನಲ್ಲಿ ಫ್ಲ್ಯಾಗ್ ಇದೆ ಅನ್ನೋದನ್ನು ನಾವು ಕ್ವಶನ್ ಸಾಲ್ವ್ ಮಾಡಬೇಕಾಗಿರೋದು. ಓಕೆ, ಈ ಕ್ವಶನಲ್ಲಿ ನೋಡ್ರಿ, ಕೋಆರ್ಡಿನೇಟ್ ಎಕ್ಸಿಸಿಂದ ಡಯಾಗ್ರಾಮ್ ಒಂದು ಡ್ರಾ ಮಾಡೋಣ. ಸೊ ದಿಸ್ ಈಸ್ ಈಸ್ಟ್, ದಿಸ್ ಈಸ್ ವೆಸ್ಟ್, ದಿಸ್ ಈಸ್ ನಾರ್ತ್ ಆ್ಯಂಡ್ ದಿಸ್ ಈಸ್ ಸೌತ್. ಓಕೆ, ಸೊ ವೆಲಾಸಿಟಿ ಆಫ್ ದ ಬೋಟ್ ಯಾವ ಡೈರೆಕ್ಷನ್ನಿಗಿದೆ? ನಾರ್ತ್ ಒಳಗಿದೆ ಅಂತ ಹೇಳಿದ್ದಾರೆ, ಅಂದರೆ ಇದು. ಸೊ ದಿಸ್ ಈಸ್ ವೆಲಾಸಿಟಿ ಆಫ್ ಬೋಟ್. ಕರೆಕ್ಟಾ? ನೆಕ್ಸ್ಟ್ ವೆಲಾಸಿಟಿ ಆಫ್ ವಿಂಡ್ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? ನಾರ್ತ್ ಈಸ್ಟ್ ಡೈರೆಕ್ಷನ್ ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ನಾರ್ತ್ ಈಸ್ಟ್ ಡೈರೆಕ್ಷನ್. ದಿಸ್ ಈಸ್ ಈಸ್ಟ್ ಆ್ಯಂಡ್ ದಿಸ್ ಇಸ್ ನಾರ್ತ್, ದೇರ್ ಫೋರ್ ದಿಸ್ ಈಸ್ ನಾರ್ತ್ ಈಸ್ಟ್. ಕರೆಕ್ಟಾ? ಸೊ ವೆಲಾಸಿಟಿ ಆಫ್ ವಿಂಡ್, ಓಕೆ. ಸೊ ನಾವು ಏನು ಕ್ಯಾಲ್ಕುಲೇಟ್ ಮಾಡಬೇಕೀಗ? ವಾಟ್ ಈಸ್ ದ ಡೈರೆಕ್ಷನ್ ಆಫ್ ದ ಫ್ಲ್ಯಾಗ್ ಆನ್ ದ ಮ್ಯಾಸ್ಟ್ ಆಫ್ ದ ಬೋಟ್ ಅಂತ ಕೇಳಿದ್ದಾರೆ. ಆ್ಯಕ್ಚುಲಿ ಈ ಫ್ಲ್ಯಾಗಿನ ಡೈರೆಕ್ಷನ್ ಯಾವುದಿರಬೇಕು ಅಂತಂದರೆ, ಯಾವ ಡೈರೆಕ್ಷನಲ್ಲಿ ಗಾಳಿ ಬೀಸ್ತಾ ಇರುತ್ತಲ್ಲ, ವಿಂಡ್ ಇರುತ್ತಲ್ಲ, ಅದೇ ಡೈರೆಕ್ಷನಲ್ಲಿ ಫ್ಲ್ಯಾಗ್ ಇರಬೇಕಾ? ಓಕೆ, ಅಂದರೆ ಇದು ಫ್ಲ್ಯಾಗ್ ಅನ್ಕೊಡ್ರಿ. ಈ ಫ್ಲ್ಯಾಗ್ ಈ ಕಡೆಯಿಂದ ಗಾಳಿ ಬೀಸ್ತಿದ್ರೆ ಹಿಂಗಿರುತ್ತೆ. ಸಪೋಸ್ ಈ ಕಡೆಯಿಂದ ಗಾಳಿ ಬೀಸಾಕತ್ರ ಇದು ಹಿಂಗಿರುತ್ತೆ. ಕರೆಕ್ಟಾ? ಕರೆಕ್ಟ್ ಹೌದಿಲ್ಲ? ಸೊ ದೇರ್ ಫೋರ್ ವಿ ನೀಡ್ ಟು ಕ್ಯಾಲ್ಕುಲೇಟ್ velocity of wind with respect to boat. Therefore it is VW minus VB. Okay, ಇದರರ್ಥ ವೆಲಾಸಿಟಿ ಆಫ್ ದ ಬೋಟ್ ಈ ಕಡೆ ಇದೆ, ಬಟ್ ನಮಗೆ ವೆಲಾಸಿಟಿ ಆಫ್ ದ ಬೋಟ್ ಏನು ಬಂದಿದೆ? ನೆಗೆಟಿವ್ ಬಂದಿದೆ. ಅದರ ಸಲುವಾಗಿ ವೆಲಾಸಿಟಿ ಆಫ್ ಬೋಟ್ ಈ ಕಡೆ ತಗೋಣ. ಸೊ ದಿಸ್ ಈಸ್ ಮೈನಸ್ VB. ಓಕೆ, ಇದು ನೋಡ್ರಿ, ಆ್ಯಕ್ಚುಲಿ ಎಷ್ಟು ಡಿಗ್ರಿ ಇದೆ? ಇದು 45 ಡಿಗ್ರಿ. ಇದೊಂದು ವೆಕ್ಟರ್ ಈ ಕಡೆ ಇದೆ, ಒಂದು ವೆಕ್ಟರ್ ಈ ಕಡೆ ಇದೆ. ಹಾಗಾದ್ರೆ ಇವು ಎರಡರ ರಿಸಲ್ಟೆಂಟ್ ನಾವು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಪ್ಯಾರಲೋಗ್ರಾಮ್ ಲಾ ಆಫ್ ಎಡಿಷನ್ ಆಫ್ ವೆಕ್ಟರ್ನ ಯೂಸ್ ಮಾಡ್ಬೋದಾ? ಸೊ ಪ್ಯಾರಲೋಗ್ರಾಮ್ ಲಾ ಆಫ್ ಎಡಿಷನ್ ಆಫ್ ವೆಕ್ಟರ್ ಪ್ರಕಾರ ಇದು ರಿಸಲ್ಟೆಂಟ್. ಸೊ ದಿಸ್ ಈಸ್ ವೆಲಾಸಿಟಿ ಆಫ್ ವಿಂಡ್ ವಿತ್ ರೆಸ್ಪೆಕ್ಟ್ ಟು ಬೋಟ್. ಓಕೆ, ಈ ಡಿಗ್ರಿನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಆ್ಯಕ್ಚುಲಿ. ಓಕೆ, ಲೆಟ್ ಅಸ್ ಸೇ ದಿಸ್ ಡಿಗ್ರಿ ಈಸ್ ಅಲ್ಫಾ. ಓಕೆ, ಆ್ಯಂಡ್ ಇದು ಎಷ್ಟಿದೆ ನೋಡ್ರಿ? ಇದು 90 ಡಿಗ್ರಿ ಇದೆ. ದಿಸ್ ಈಸ್
90 ಡಿಗ್ರಿ ಆ್ಯಂಡ್ ಇದು 45 ಡಿಗ್ರಿ. ಕರೆಕ್ಟಾ? ಹಂಗಂತಂದ್ರೆ ವೆಲಾಸಿಟಿ ಆಫ್ ವಿಂಡ್ ವಿತ್ ರೆಸ್ಪೆಕ್ಟ್ ಟು ಬಿ ವಿತ್ ರೆಸ್ಪೆಕ್ಟ್ ಟು ಬೋಟ್ ಈಸ್ ಈಕ್ವಲ್ ಟು ವೆಲಾಸಿಟಿ ಆಫ್ ವಿಂಡ್ ಮೈನಸ್ ವೆಲಾಸಿಟಿ ಆಫ್ ಬೋಟ್. ಕರೆಕ್ಟಾ? ಸೊ ಕ್ಯಾಲ್ಕುಲೇಟ್ ಮಾಡೋಣ ಇದನ್ನು. ಡೈರೆಕ್ಷನ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಮ್ಮ ಹತ್ರ ಫಾರ್ಮುಲಾ ಇದೆ. ಏನದು? ಟ್ಯಾನ್ ಆಲ್ಫಾ ಈಸ್ ಈಕ್ವಲ್ ಟು ಬಿ ಸೈನ್ ಥೀಟಾ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಕಾಸ್ ಥೀಟಾ. ಓಕೆ, ಸೊ ಇದು ರಿಸಲ್ಟಂಟಿನ ಡೈರೆಕ್ಷನ್ ಫೈಂಡ್ ಔಟ್ ಮಾಡಲಿಕ್ಕೆ ನಾವು ಯೂಸ್ ಮಾಡುವಂಥದ್ದು. ಸೊ ಬಿ ವೆಲಾಸಿಟಿ ಆಫ್ ಬೋಟ್ ಎಷ್ಟಿದೆ? 51 ಸೈನ್ ಥೀಟಾ. ಸೈನ್ ಥೀಟಾ ನೋಡ್ರಿ ಎಷ್ಟಿದೆ? ಇದು ಆ್ಯಕ್ಚುಲಿ ಎಷ್ಟಿದೆ? 45 ಡಿಗ್ರಿ. ಕರೆಕ್ಟಾ? ಇದು ಎಷ್ಟಿದೆ? 90. ಸೊ 90 ಪ್ಲಸ್ 45 is 135 divided by a once again 72 plus velocity of boat, it is 51 cos 135. Correct? So ನೋಡ್ರಿ 51 cos 135 is sin 135 is sin 90 plus 45. Sin 90 plus 45 is cos 45 and cos 45 is 1 divided by root 2 divided by 72 plus 51 cos 135 is sin 90 plus 45. Sin 90 plus 45 ಅಂತಂದ್ರೆ cos becomes negative, therefore it is minus 1 divided by root 2. 1 divided by root 2. So root 2 ಎರಡು ಕಡೆ ಕ್ಯಾನ್ಸಲ್ ಆಗುತ್ತೆ. ಸೊ 51 divided by 72 into root 2 minus 51. So 51 divided by 72 into 1.4. 72 into 1.4 minus 51. ಸೊ ಕ್ಯಾಲ್ಕುಲೇಟ್ ಮಾಡೋಣ ಇದನ್ನು. $72 into 1.4 minus 51, 89.8. ಅಪ್ರಾಕ್ಸಿಮೇಟ್ಲಿ ಎಷ್ಟು ಬರುತ್ತೆ ನೋಡ್ರಿ ಇದು? 1.02. ಸೊ ಟ್ಯಾನ್ ಅಲ್ಫಾ ಇಸ್ ಈಕ್ವಲ್ ಟು ಎಷ್ಟು ಬಂತು? ಟ್ಯಾನ್ ಅಲ್ಫಾ ಇಸ್ ಈಕ್ವಲ್ ಟು 1.02. therefore alpha is equal to tan inverse of 1. tan inverse of 1 ಅಂತಂದ್ರೆ ಏನ್ರಿ? it is 45 degree. ಕರೆಕ್ಟ್ ಹೌದಿಲ್ಲ? ಸೊ ಅಲ್ಫಾ ಎಷ್ಟು ಇರಬೇಕು? 45 ಡಿಗ್ರಿ ಇರಬೇಕು. ಅಂದ್ರೆ ಅಲ್ಫಾ 45 ಡಿಗ್ರಿ ಇರಬೇಕು ಅಂತಾರೆ. ಈ ನೋಡ್ರಿ ಆ್ಯಕ್ಚುಲಿ 45 ಡಿಗ್ರಿ ಒಳಗೆ ಅಲ್ಫಾ ಎಲ್ಲಿ ಬಂತು? ಇಲ್ಲಿಗೆ ಬಂತು. ಕರೆಕ್ಟಾ? ಸೊ ದಿಸ್ ಈಸ್ 45 ಡಿಗ್ರಿ. ದಿಸ್ ಒನ್ ಈಸ್ ಈಗ ಸದ್ಯ 45 ಡಿಗ್ರಿ ಒಳಗಿರಬೇಕು ಅಂತಾರೆ. ಗಾಳಿ ಈ ಕಡೆ ಬೀಸ್ತಾ ಇದ್ರೆ ಆ್ಯಕ್ಚುಲಿ ಫ್ಲಾಗಿನ ಡೈರೆಕ್ಷನ್ ಯಾವ ಕಡೆ ಇರುತ್ತೆ? ಈ ಕಡೆ. ಓಕೆ, ಎಕ್ಸಾಕ್ಟ್ಲಿ ಈಸ್ಟ್ ಕಡೆ ಇರುತ್ತೆ ನೋಡ್ರಿ. ಸೊ ದ ಡೈರೆಕ್ಷನ್ ಆಫ್ ವಾಟ್ ಈಸ್ ದ ಡೈರೆಕ್ಷನ್ ಆಫ್ ದ ಫ್ಲಾಗ್ ಆನ್ ದ ಮಾಸ್ಟ್ ಆಫ್ ದ ಬೋಟ್? ಇಟ್ ಈಸ್ ಟುವರ್ಡ್ಸ್ ಈಸ್ಟ್. ಟುವರ್ಡ್ಸ್ ಈಸ್ಟ್. ದಿಸ್ ಈಸ್ ದಿ ಸೊಲ್ಯೂಷನ್. ಇದು ಕ್ವಶನ್ ನಂಬರ್ 15. The ceiling of a long hall is 25 meter high. What is the maximum horizontal distance that a ball thrown with a speed of 40 meter per second can go without hitting the ceiling of the hall? ಇದರರ್ಥ ಒಂದು ಹಾಲ್ ಇದೆ ಈ ರೀತಿ. ಓಕೆ ಓಕೆ ಸೊ ಇದೇನು ಸೀಲಿಂಗ್ ಇದೆಯಲ್ಲ, ಈ ಸೀಲಿಂಗಿನ ಹೈಟ್ ಕೊಟ್ಟಿದ್ದಾರೆ ಅವರು ಬೇಸಿಂದ. ಎಷ್ಟು ಹೈಟ್ ಇದೆ ಇರೋದು? 25 ಮೀಟರ್. ಸೊ ದಿಸ್ ಈಸ್ 25 ಮೀಟರ್. ಓಕೆ, ಸೊ ವಾಟ್ ಈಸ್ ದ ಮ್ಯಾಕ್ಸಿಮಮ್ ಹಾರಿಜಾಂಟಲ್ ಡಿಸ್ಟೆನ್ಸ್ ದಟ್ ಅ ಬಾಲ್ ಥ್ರೋನ್ ವಿತ್ ಅ ಸ್ಪೀಡ್ ಆಫ್ 40 ಮೀಟರ್ ಪರ್ ಸೆಕೆಂಡ್ ಕ್ಯಾನ್ ಗೋ ವಿದೌಟ್ ಹಿಟ್ಟಿಂಗ್ ದ ಸೀಲಿಂಗ್ ಆಫ್ ದಿ ಹಾಲ್? ಇದರರ್ಥ ಒಂದು ಬಾಲನ್ನು 40 ಮೀಟರ್ ಪರ್ ಸೆಕೆಂಡಿಂದ ಏನಾರ ಎಸೆದ್ರೆ ಓಕೆ, ಅದು ಮೇಲ್ಗಡೆ ಇರುವಂತಹ ಸೀಲಿಂಗ್ಗೆ ಟಚ್ ಆಗ್ಲಾರ್ದಲೆ ಎಷ್ಟು ಡಿಸ್ಟೆನ್ಸ್ವರೆಗೆ ಹೋಗ್ಬೋದು, ಹಾರಿಜಾಂಟಲ್ ಡಿಸ್ಟೆನ್ಸ್ ಅಥವಾ ಹಾರಿಜಾಂಟಲ್ ರೇಂಜ್ ತನಕ ಹೋಗ್ಬೋದು ಅನ್ನುವಂಥ ಕ್ವಶನ್ ಅನ್ನ ಕೇಳಿದ್ದಾರೆ. ಓಕೆ, ಸೊ ಫಸ್ಟ್ ನಾವು ಏನು ಕ್ಯಾಲ್ಕುಲೇಟ್ ಮಾಡೋಣ? ಸೊಲ್ಯೂಷನ್ ನೋಡ್ರಿ. ಹಾರಿಜಾಂಟಲ್ ರೇಂಜಿನ ಫಾರ್ಮುಲಾ ಏನಿದೆ? ಆರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್
ಸೈನ್ 2 ಥೀಟಾ ಡಿವೈಡೆಡ್ ಬೈ ಜಿ ಇದೆ. ಯು ಈಸ್ ನೋನ್ ಕ್ವಾಂಟಿಟಿ, ಕರೆಕ್ಟ್. ಸೊ ಥೀಟಾ ನಮಗೆ ಗೊತ್ತಿಲ್ಲ ಎಷ್ಟಿದೆ ಅಂತ ಹೇಳಿ, ಥೀಟಾನ ನಾವು ಫೈಂಡ್ ಔಟ್ ಮಾಡಬೇಕು. ಆರ್ ರೇಂಜ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ರೇಂಜ್ ಮತ್ತು ಥೀಟಾ ಎರಡೂ ಗೊತ್ತಿಲ್ಲದಲ್ಲೇ ಇರುವುದರಿಂದ ಫಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡೋಣ, ಥೀಟಾನ ಕ್ಯಾಲ್ಕುಲೇಟ್ ಮಾಡೋಣ. ಆಮೇಲೆ ನಾವು ಏನು ಕ್ಯಾಲ್ಕುಲೇಟ್ ಮಾಡ್ಬೋದು, ರೇಂಜ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ನಮಗೆ ಕೊಟ್ಟಿರುವಂತಹ ಡಾಟಾ ಏನಿದೆ ನೋಡ್ರಿ, ಹೈಟ್ ಇದೆ. ಸೊ ಹೈಟ್ ಎಚ್ ಇಸ್ ಈಕ್ವಲ್ ಟು ಎಷ್ಟಿದೆ, 25 ಮೀಟರ್. ಸೊ ವೆಲಾಸಿಟಿ ಇದೆ, ಇನಿಷಿಯಲ್ ವೆಲಾಸಿಟಿ ಎಷ್ಟಿದೆ, ಇನಿಷಿಯಲ್ ವೆಲಾಸಿಟಿ ಯು ಇಸ್ ಈಕ್ವಲ್ ಟು 40 ಮೀಟರ್ ಪರ್ ಸೆಕೆಂಡ್. ಹಾಗಂದ್ರೆ ಹೈಟ್ ಮತ್ತು ವೆಲಾಸಿಟಿ ಇವೆರಡನ್ನ ಇಟ್ಕೊಂಡು ನಾವು ಏನು ಕ್ಯಾಲ್ಕುಲೇಟ್ ಮಾಡ್ಬೋದು, ಥೀಟಾನ ಕ್ಯಾಲ್ಕುಲೇಟ್ ಮಾಡ್ಬೋದು ವಿತ್ ದ ಹೆಲ್ಪ್ ಆಫ್ ಹೈಟ್ ಫಾರ್ಮುಲಾ. ಹೈಟ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ 2g. ಓಕೆ, ಸೊ ಜಿನ 10 ಅಂತ ಹೇಳಿ ಕನ್ಸಿಡರ್ ಮಾಡೋಣ. ಜಿ ಇಸ್ ಈಕ್ವಲ್ ಟು 10 ಮೀಟರ್ ಪರ್ ಸೆಕೆಂಡ್. 9.8 ಮೀಟರ್ ಪರ್ ಸೆಕೆಂಡ್ ಇದೆ, ಸಾರಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದೆ. ಸೊ ನಾವು ಎಷ್ಟು ಕನ್ಸಿಡರ್ ಮಾಡೋಣ, 10 ಅಂತ ಹೇಳಿ ಕನ್ಸಿಡರ್ ಮಾಡೋಣ. ಸೊ ಹೈಟ್ ಎಷ್ಟಿದೆ ನೋಡ್ರಿ, 25 is equal to u square. u square ಅಂತಂದ್ರೆ 40 square. 40 square is 1600 sin square theta divided by 2g ಅಂತಂದ್ರೆ 2 into 10 is 20. So sin square theta is equal to 25 into 20 divided by 1600. So ಒಂದು ಸೊನ್ನೆ ಕ್ಯಾನ್ಸಲ್ ಆಯಿತು. 2 1s 2 80s. So it is 25 divided by 80, correct? So sin square theta or sin theta is equal to under root 25 divided by 80. So 25 divided by 80 na root ಇಂದ ಆಚೆ ತೆಗೆದ್ರೆ ಎಷ್ಟು ವ್ಯಾಲ್ಯೂ ಬರುತ್ತೆ ನೋಡ್ರಿ, 25 divided by 80 root. So it is 0.5590. So sin theta is equal to 0.5590. So theta is equal to sin inverse of 0.5590. So theta is approximately how much, 33 degree 6 minutes. ಓಕೆ, ಸೊ ಎಷ್ಟು ಡಿಗ್ರಿಯಿಂದ ಆತ ಬಾಲನ್ನು ಎಸಿಬೇಕು, 33 ಡಿಗ್ರಿಯಿಂದ ಎಸಿಬೇಕು. ಓಕೆ, ಹಂಗೇನಾದರೂ 33 ಡಿಗ್ರಿಯಿಂದ ಆತ ಬಾಲ್ ಎಸೆದಿದ್ದೇ ಆದರೆ ಎಷ್ಟು ಹಾರಿಜಾಂಟಲ್ ರೇಂಜ್ ತನಕ ಹೋಗ್ಬೋದು ಅನ್ನುವಂಥದ್ದನ್ನು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಅದು ಸೆಕೆಂಡ್ ಒನ್. ಸೊ ರೇಂಜ್ ಆರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಸೈನ್ 2 ಥೀಟಾ ಡಿವೈಡೆಡ್ ಬೈ ಜಿ. ಸೊ ಯು ಸ್ಕ್ವೇರ್ ಈಸ್ ಒನ್ಸ್ ಅಗೇನ್ 1600 ಇಂಟು ಸೈನ್ 2 ಥೀಟಾ ಅಂದರೆ ಸೈನ್ 66 divided by g is 10, correct? It is 1600 sin 66 is 0.92 divided by 10. So 1 0 is cancelled. So 160 into 0.92, it is 147. So range ಎಷ್ಟು ಬಂತ್ರಿ, range r is equal to 147 ಮೀಟರ್. ಸೊ ಎಷ್ಟು ದೂರ ಹೋಗಿ ಆ ಬಾಲ್ ಬೀಳುತ್ತೆ, 147 ಮೀಟರ್ ಹೋಗಿ ಬೀಳುತ್ತೆ. ಎಷ್ಟು ಡಿಗ್ರಿಯಲ್ಲಿ ಆತ ಎಸಿಬೇಕು, 33 ಡಿಗ್ರಿ 6 ಮಿನಿಟ್ಸ್ ಅಷ್ಟಲ್ಲಿ ಎಸಿಬೇಕು. ಓಕೆ, ಇದು ಕ್ವಶನ್ ನಂಬರ್ 16. ಎ ಕ್ರಿಕೆಟರ್ ಕ್ಯಾನ್ ಥ್ರೋ ಅ ಬಾಲ್ ಟು ಅ ಮ್ಯಾಕ್ಸಿಮಮ್ ಹಾರಿಜಾಂಟಲ್ ಡಿಸ್ಟೆನ್ಸ್ ಆಫ್ 100 ಮೀಟರ್. ಹೌ ಮಚ್ ಹೈ ಅಬೌವ್ ದ ಗ್ರೌಂಡ್ ಕ್ಯಾನ್ ದ ಕ್ರಿಕೆಟರ್ ಥ್ರೋ ದ ಸೇಮ್ ಬಾಲ್? ಇದು ಕ್ವಶನ್. ಇದರ ಅರ್ಥ ಏನಪ್ಪ ಅಂತಂದರೆ, ಒಬ್ಬ ಕ್ರಿಕೆಟರ್ ಆತ ಮ್ಯಾಕ್ಸಿಮಮ್ ಹಾರಿಜಾಂಟಲ್ ಡಿಸ್ಟೆನ್ಸ್ ಅನ್ನ ಎಷ್ಟು ನೋಡ್ರಿ, 100 ಮೀಟರ್ವರೆಗೂ ಆತ ಬಾಲ್ನ ಎಸಿಬಹುದು. ಮ್ಯಾಕ್ಸಿಮಮ್ 100 ಮೀಟರ್ ತನಕ ಒಗಿಬಹುದು, ಎಸಿಬಹುದು. ಹೌ ಮಚ್ ಹೈ ಅಬೌವ್ ದ ಗ್ರೌಂಡ್ ಕ್ಯಾನ್ ದ ಕ್ರಿಕೆಟರ್ ಥ್ರೋ ದ ಸೇಮ್ ಬಾಲ್? ಓಕೆ, ಇದರರ್ಥ 100 ಮೀಟರ್ ದೂರ ಎಸೆಯುವಂತಹ ಒಬ್ಬ ಕ್ರಿಕೆಟರ್ ಇದ್ದವನು ಎಷ್ಟು ಹೈಟ್ ತನಕ ಆತ ಎಸಿಬಹುದು ಕ್ರಿಕೆಟ್ ಬಾಲನ್ನು ಅಂತ ಕೇಳಿದ್ದಾರೆ, ಸೇಮ್ ಬಾಲನ್ನು. ಓಕೆ, ಸೊ ಸಾಲ್ವ್ ಮಾಡೋಣ. ಓಕೆ, ಸೊ ಹೈಟ್ ರೇಂಜ್ ಕೊಟ್ಟಿದ್ದಾರೆ, ಆರ್ ಮ್ಯಾಕ್ಸಿಮಮ್, ಹಾರಿಜಾಂಟಲ್ ರೇಂಜ್ ಎಷ್ಟಿದೆ ರೀ, 100 ಮೀಟರ್. ಹಾರಿಜಾಂಟಲ್ ರೇಂಜ್ ಫಾರ್ಮುಲಾ ನಿಮ್ಗೆ ಗೊತ್ತಿರಬಹುದು. ಹಾರಿಜಾಂಟಲ್ ರೇಂಜ್ ಆರ್ ಈಸ್ ಈಕ್ವಲ್ ಟು ಯು ಸ್ಕ್ವೇರ್ sin 2 theta divided by g. ಓಕೆ,
ಸೊ ಈ ರೇಂಜ್ ಮ್ಯಾಕ್ಸಿಮಮ್ ಯಾವಾಗಿರುತ್ತೆ ಅಂತಂದ್ರೆ ಥೀಟಾ ಇಸ್ ಈಕ್ವಲ್ ಟು 45 ಡಿಗ್ರಿ ಇದ್ದಾಗ. ಥೀಟಾ ಎಷ್ಟಿರಬೇಕು? 45 ಡಿಗ್ರಿ ಇರಬೇಕು. ಸಪೋಸ್ ಥೀಟಾ 45 ಡಿಗ್ರಿ ಇತ್ತು ಅಂತಂದ್ರೆ 2 into 45 is 90 and sin 90 is 1. Therefore, our maximum condition is u square divided by g. ಕರೆಕ್ಟಾ? ಹಂಗಂತಾರೆ r maximum is equal to u square by g ಇದೆ. ಸೊ ಅದನ್ನೇ ಇಲ್ಲಿ ಬರೆಯೋಣ. r maximum is equal to u square divided by g is equal to 100 meter. ಕರೆಕ್ಟಾ? ಓಕೆ, ನೆಕ್ಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡ್ಬೇಕಂತ ಹೇಳಿದಾರೆ ಅವರು, ಹೌ ಮಚ್ ಹೈ ಅಬೌವ್ ದ ಗ್ರೌಂಡ್ ಕ್ಯಾನ್ ದ ಕ್ರಿಕೆಟರ್ ಥ್ರೋ ದ ಸೇಮ್ ಬಾಲ್. ಸೊ ಈಗ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಹೈಟನ್ನು. ಓಕೆ, ಸೊ ಒಂದು ಫೇಮಸ್ ಇಕ್ವೇಶನ್ ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಇಸ್ ಈಕ್ವಲ್ ಟು 2gh ಅಂತ ತಗೊಳ್ಳೋಣ. h ಸ್ಟ್ಯಾಂಡ್ಸ್ ಫಾರ್ ವಾಟ್? ಹೈಟ್. ಸೊ ವಿ ಸ್ಕ್ವೇರ್ ಈಸ್ 0 ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಹೈಟ್. height ಇರೋದ್ರಿಂದ acceleration becomes acceleration due to gravity and g becomes negative. So u square divided by 2g is equal to h. ಕರೆಕ್ಟ್? ಸೊ ಎರಡು ಕಡೆ ನೆಗೆಟಿವ್ ಸೈನ್ ಇದೆ, ನೆಗೆಟಿವ್ ಸೈನ್ ಕ್ಯಾನ್ಸಲ್ ಆಗುತ್ತೆ. ಸೊ ಯು ಸ್ಕ್ವೇರ್ ಆಸ್ ಇಟ್ ಈಸ್ 2g ನ ಈ ಕಡೆ ಕಳಿಸಿದ್ರೆ ಡಿನಾಮಿನೇಟರ್ ಅಲ್ಲಿ ಬರುತ್ತೆ. ಸೊ ಹೈಟ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಡಿವೈಡೆಡ್ ಬೈ 2g. ಬಟ್ ಯು ಸ್ಕ್ವೇರ್ ಡಿವೈಡೆಡ್ ಬೈ ಜಿ ವ್ಯಾಲ್ಯೂ ನಮ್ಗೆ ಗೊತ್ತು. ಯು ಸ್ಕ್ವೇರ್ ಬೈ ಜಿ ಎಷ್ಟು? 100 ಮೀಟರ್. ಸೊ 100 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು ಎಚ್, ಅಥವಾ ಎಚ್ ಇಸ್ ಈಕ್ವಲ್ ಟು ಎಷ್ಟು? 50 ಮೀಟರ್. ಸೊ ಆತ ಎಸಿಬಹುದಾದಂತಹ ಮ್ಯಾಕ್ಸಿಮಮ್ ಹೈಟ್ ಎಷ್ಟು? 50 ಮೀಟರ್. ಸೊ 50 ಮೀಟರ್ ಈಸ್ how much high above the ground can the cricketer throw the same ball. So height above the ground ಎಷ್ಟದು? 50 ಮೀಟರ್. ಇದು ಕ್ವಶನ್ ನಂಬರ್ 17. ನೋಡಿರಿ ಏನಿದೆ ಕ್ವಶನ್. ಎ ಸ್ಟೋನ್ ಟೈಡ್ ಟು ದ ಎಂಡ್ ಆಫ್ ಅ ಸ್ಟ್ರಿಂಗ್ 80 centimeter ಲಾಂಗ್ ಈಸ್ whirled in a horizontal circle with a constant speed. If the stone makes 14 revolutions in 25 seconds, what is the magnitude and direction of the acceleration of the stone? Okay, so ಇದು ಕೇಳಿರುವಂತಹ ಕ್ವಶನ್. ನೋಡ್ರಿ ಕ್ವಶನ್ ಅಲ್ಲಿ ಗಿವನ್ ಡಾಟಾ ಏನೇನಿದೆ. ಎ ಸ್ಟೋನ್ ಇಟ್ ಟೈಡ್ ಟು ದಿ ಎಂಡ್ ಆಫ್ ಅ ಸ್ಟ್ರಿಂಗ್ 80 centimeter. ಇದರರ್ಥ ದಾರದ ಉದ್ದ ಕೊಟ್ಟಿದ್ದಾರೆ. ಎಷ್ಟಿದೆ ಅದು? ಲೆಂತ್. ಅಥವಾ ಇಲ್ಲಿ ನೋಡ್ರಿ ಈ ಸಿಚುವೇಶನ್ಸ್ ಹೆಂಗೆ ನಾವು ಟ್ಯಾಕಲ್ ಮಾಡಬೇಕು ಅಂತಂದ್ರೆ, ಈ ರೀತಿ ಹಾರಿಜಾಂಟಲ್ ಸರ್ಕಲ್ ಅಲ್ಲಿ ರಿವಾಲ್ವ್ ಆಗ್ತಿದೆ ಅನ್ಕೊಳ್ಳೋಣ ಸ್ಟೋನ್. ಓಕೆ, ಸೊ ಇದೇನೈತಿ ಇವಾಗ ದಾರ. ಈ ದಾರದ ಲೆಂತ್ನ ಕೊಟ್ಟಿದ್ದಾರೆ ಅವರು. ಎಷ್ಟಿದೆ ರೀ ಇದು? 80 ಸೆಂಟಿಮೀಟರ್. ಕರೆಕ್ಟಾ? ಸೊ ದಾರದ ಲೆಂತ್ ಅಂತೂ ಕಾನ್ಸ್ಟೆಂಟ್ ಇರೋದು, ಫಿಕ್ಸ್ ಇರೋದು, ಅದು ಚೇಂಜ್ ಆಗಲ್ಲ. ದಾರದ ಲೆಂತ್ ಇನ್ ಎಕ್ಸ್ಟೆನ್ಸಿಬಲ್ ಇದ್ರೆ ಓಕೆ, ಇನ್ ಎಕ್ಸ್ಟೆನ್ಸಿಬಲ್ ಇಲ್ದಲೇ ಇದ್ರೂ ಕೂಡ ಅಷ್ಟೇನು ಚೇಂಜ್ ಆಗಲ್ಲ ಇದು ಲೆಂತ್. ಓಕೆ, ಸೊ ಕಾನ್ಸ್ಟೆಂಟ್ ಅಂತ ನಾವು ಟ್ರೀಟ್ ಮಾಡಬಹುದು. ಹಾಂ, ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನೋಡ್ರಿ. 80 centimeter ಲಾಂಗ್ ಈಸ್ ವರ್ಲ್ಡ್ ಇನ್ ಅ ಹಾರಿಜಾಂಟಲ್ ಸರ್ಕಲ್. ವರ್ಲ್ಡ್ ಅಂತಂದ್ರೆ ಏನು? ಈ ರೀತಿ ತಿರುಗಿಸ್ತಾ ಇದ್ದಾರೆ ಅಂತ ಅರ್ಥ ಸ್ಟೋನ್ ಅನ್ನ. ಓಕೆ, ವಿತ್ ಕಾನ್ಸ್ಟೆಂಟ್ ಸ್ಪೀಡ್. ಇಫ್ ದ ಸ್ಟೋನ್ ಮೇಕ್ಸ್ 14 revolutions in 25 seconds. 14 revolutions in 25 seconds ಅಂತಂದ್ರೆ 25 ಸೆಕೆಂಡಲ್ಲಿ ಎಷ್ಟು ಟರ್ನ್ಸ್ ಕಂಪ್ಲೀಟ್ ಆಗ್ತಾ ಇದಾವೆ, ಎಷ್ಟು ಸರ್ಕಲ್ಸ್ ಕಂಪ್ಲೀಟ್ ಆಗ್ತಾ ಇದಾವೆ? 14 ಸರ್ಕಲ್ಸ್ ಕಂಪ್ಲೀಟ್ ಆಗ್ತಾ ಇದಾವೆ. ಸೊ ಇದರ ಅರ್ಥ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ ಅಂತ ಅರ್ಥ. ಓಕೆ, ಸೊ ವಾಟ್ ಈಸ್ ದ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಆಫ್ ದಿ ಎಕ್ಸಲರೇಷನ್ ಆಫ್ ದ ಸ್ಟೋನ್ ಅಂತ ಕೇಳಿದ್ದಾರೆ. ಇಲ್ಲೋಡ್ರಿ, ಯಾವುದೇ ಒಂದು ಸ್ಟೋನ್ ಇದ್ದದ್ದು, ಸ್ಟೋನ್ ಆಗಲಿ ಅಥವಾ ಯಾವುದೇ ಆಬ್ಜೆಕ್ಟ್ ಇದ್ದದ್ದು ಸರ್ಕ್ಯುಲರ್ ಪಾತ್ ಅಲ್ಲಿ ರಿವಾಲ್ವ್ ಆಗುವಾಗ ಇದು ಅದರ ವೆಲಾಸಿಟಿ ಆಗಿರುತ್ತೆ. ಡೈರೆಕ್ಷನ್ ಆಫ್ ವೆಲಾಸಿಟಿ. ಡೈರೆಕ್ಷನ್ ಆಫ್ ವೆಲಾಸಿಟಿ ಇಸ್ ಪರ್ಪೆಂಡಿಕ್ಯುಲರ್ ಟು ರೇಡಿಯಸ್. ನೋಡ್ರಿ ಇಲ್ಲಿ ರೇಡಿಯಸ್ಗೆ ಎಷ್ಟು ಡಿಗ್ರಿ ಇದೆ. ಸಪೋಸ್ ಅದೇ ಸ್ಟೋನ್ ಇಲ್ಲಿ ಬಂದಾಗ ಅದರ ವೆಲಾಸಿಟಿ ಈ ಕಡೆ ಇರುತ್ತೆ. ಬಟ್ ಇದೇನಿದು? ದಿಸ್ ಇಸ್ ರೇಡಿಯಸ್. ಹಂಗಂತಂದ್ರೆ ಈ ಕಡೆ ಹೋಗ್ತಿರುವಂತಹ ಸ್ಟೋನ್ ಏನೇನಿದೆಯಲ್ಲ ಅದು ಈ ಕಡೆ ಬೆಂಡ್ ಆಗ್ತಾ ಇದೆ. ನೋಡ್ರಿ ಇಲ್ಲಿಗೆ ಬಂತು. ಆಕ್ಚುಲಿ ಇಲ್ಲಿ ಬರಬೇಕಾಗಿತ್ತು, ಬಟ್ ಇಲ್ಲಿ ಬಂತು. ಈ ಕಡೆ ಏನು ಈ ಆಬ್ಜೆಕ್ಟ್ ಸ್ಟೋನ್ ಬೆಂಡ್ ಐತಲ್ಲ, ಟುವರ್ಡ್ಸ್ ದಿ ಸೆಂಟರ್ ಬೆಂಡ್ ಆಗ್ತಾ ಇದೆಯಲ್ಲ, ಹಂಗಂತ ಟುವರ್ಡ್ಸ್ ದಿ ಸೆಂಟರ್ ಫೋರ್ಸ್ ಇದೆ ಅಂತ ಅರ್ಥ ಆಯ್ತು. ಹಂಗಾರೆ ಇದೇನು ಟುವರ್ಡ್ಸ್ ದಿ ಸೆಂಟರ್ ಆಫ್ ಫೋರ್ಸ್ ಇದೆಯಲ್ಲ, ದಿಸ್ ಫೋರ್ಸ್ ಇಸ್ ಕಾಲ್ಡ್ as ವಾಟ್? ಸೆಂಟ್ರಿಪಿಟಲ್ ಫೋರ್ಸ್. ಇದೇ ಸೆಂಟ್ರಿಪಿಟಲ್ ಫೋರ್ಸ್ ಕಡೆನೇ ಏನಿರುತ್ತೆ? ಸೆಂಟ್ರಿಪಿಟಲ್ ಎಕ್ಸಲರೇಷನ್ ಕೂಡ ಡೈರೆಕ್ಷನ್ ಇರುತ್ತೆ. ಓಕೆ, ಎಕ್ಸಲರೇಟೆಡ್ ಮೋಷನ್ ಅಂತ ನಾವು ಕರಿಬಹುದು. ಈ ಒಂದು ಸ್ಪೀಡ್ ಈಸ್ ಕಾನ್ಸ್ಟಂಟ್, ವೆಲಾಸಿಟಿ ಈಸ್ ಚೇಂಜಿಂಗ್. ಓಕೆ, ಸೊ ಸ್ಪೀಡ್ ಏನಿದೆ ಇಲ್ಲಿ ಕಾನ್ಸ್ಟಂಟ್, ಬಟ್ ಆ ಸ್ಟೋನಿನ ವೆಲಾಸಿಟಿಯ ಡೈರೆಕ್ಷನ್ ಏನಾಗ್ತಾ ಇದೆ? ಚೇಂಜ್ ಇದೆ. ಅದರ ಸಲುವಾಗಿ ವೆಲಾಸಿಟಿನ ನಾವು ಏನಂತ ಅನ್ಬೋದು? ಚೇಂಜಿಂಗ್ ಅಂತ ಅನ್ಬೋದು. ಕರೆಕ್ಟಾ? ಸೊ ವೆಲಾಸಿಟಿ ಚೇಂಜ್ ಆಗ್ತಾ ಇದ್ರೆ ಎಕ್ಸಲರೇಷನ್ ಕೂಡ ಇದೆ.
because change in velocity gives you what? Acceleration, and acceleration direction ಕೂಡ ಚೇಂಜ್ ಆಗ್ತಾ ಇದೆ ನೋಡ್ರಿ. ಸ್ಟೋನ್ ಇಲ್ಲಿದ್ದಾಗ acceleration ಈ ಕಡೆ ಇದೆ, ಈ ಕಡೆ. ಸಪೋಸ್ ಸ್ಟೋನ್ ಇಲ್ಲಿ ಬಂದಾಗ ವೆಲಾಸಿಟಿ ಈ ಕಡೆ ಇದೆ, acceleration ಈ ಕಡೆ ಇದೆ. ಓಕೆ, ಸ್ಟೋನ್ ಇಲ್ಲಿಗೆ ಬಂದಾಗ ಸ್ಟೋನಿನ ವೆಲಾಸಿಟಿ ಈ ಕಡೆ ಇದೆ, and this is force direction as well as acceleration direction. So in each case acceleration is directing towards the center. Okay, therefore magnitude of the acceleration is constant, magnitude of acceleration, but the direction of acceleration is changing. Understood? So now magnitude nu calculate ಮಾಡೋಣ, directions nu find out ಮಾಡೋಣ. Direction obviously it is towards the center. Okay, so ಈಗ magnitude calculate ಮಾಡಬೇಕು ನೋಡ್ರಿ. ಇಲ್ಲಿ acceleration is equal to v square divided by r. v is what? Velocity. Okay, so ಇದನ್ನು ನಾವು ಸೆಂಟ್ರಿಪಿಟಲ್ acceleration ಸಾಲ್ವ್ ಮಾಡಿದೀವಿ. ಹೆಂಗಪ್ಪ ಅಂತಂದ್ರೆ ಡೆರಿವೇಷನ್ಸ್ ಹೋಗೋದು ಬೇಡ, ನಿಯರ್ ಬೈ ಫಾರ್ಮುಲಾ ಯೂಸ್ ಮಾಡೋಣ. a is equal to v square divided by r. ಬಟ್ ನಮಗೆ ಗೊತ್ತು v is equal to r omega. r is what? Radius. Omega is angular velocity and v is linear velocity. This is relation between linear velocity and angular velocity. ಕರೆಕ್ಟಾ? ಸೊ v ಜಾಗದಲ್ಲಿ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. r square omega square divided by r. 1 r is cancelled. What is remaining? r omega square. So omega is what? It is angular frequency, or it is also called as angular velocity, and angular frequency is equal to what? 2 pi f. F is what? Frequency. Okay, so adanna substitute madana illi. Omega is what? 2 pi f square. 2 pi f square. So it is r 4 pi square f square. So r value ಎಷ್ಟಿದೆ ರೀ? 80 centimeter. So it is 80 into 10 to the power minus 2. 4 pi is 3.142 square, and f is how much? 14 revolutions in 25 seconds. 14 divided by ಎಷ್ಟಿದೆ ರೀ? 25 square. So by using calculator solve ಮಾಡೋಣ ಇದನ್ನ. into 3.142.142 into 4 into 80 divided by 100. ಎಷ್ಟು ಬರುತ್ತೆ ನೋಡ್ರಿ ಇದು? 9.9. ಸೊ acceleration is equal to 9.9 meter per second square. And what is the direction of centripetal acceleration? It is towards the center. Towards center. Okay. ಈ ರೀತಿ ಸಾಲ್ವ್ ಮಾಡಬೇಕು ಇಂಥ ನ್ಯೂಮೆರಿಕಲ್ಸ್ನ ಕೇಳಿದಾಗ. ಅಂಡರ್ಸ್ಟುಡ್? ಇನ್ನೊಂದು ಫೇಮಸ್ ಕ್ವಶನ್ ಇದೆ ನೋಡ್ರಿ. ಕ್ವಶನ್ ನಂಬರ್ 29. A bullet fired at an angle of 30 degree with the horizontal hits the ground 3 km away. By adjusting its angle of projection, can one hope to hit a target 5 km away? ಇದರರ್ಥ ಒಂದು ಬುಲೆಟ್ ಫೈರ್ಡ್ at an angle of 30 degree. ಇದರರ್ಥ ಒಂದು ಬುಲೆಟ್ ಅನ್ನ ಫೈರ್ ಮಾಡಿದ್ದಾರೆ. ಎಷ್ಟು ಡಿಗ್ರಿಯಿಂದ ಫೈರ್ ಮಾಡಿದ್ದಾರೆ? 30 ಡಿಗ್ರಿ. ಹಾರಿಜಾಂಟಲ್ ಇಂದ 30 ಡಿಗ್ರಿ ಒಳಗಡೆ ಒಂದು ಬುಲೆಟ್ ಅನ್ನು ಫೈರ್ ಮಾಡಿದ್ದಾರೆ. ಸೊ ಫೈರ್ ಮಾಡಿರುವಂತಹ ಬುಲೆಟ್ ಹಾರಿಜಾಂಟಲ್ ಲೆವೆಲ್ ಎಷ್ಟು ದೂರ ಹೋಗಿ ಬೀಳುತ್ತೆ? 3 ಕಿಲೋಮೀಟರ್. ಇದರರ್ಥ ರೇಂಜ್ ಕೊಟ್ಟಿದ್ದಾರೆ ಅವರು. ಎಷ್ಟಿದೆ ರೇಂಜ್? 3 ಕಿಲೋಮೀಟರ್ ಅವೇ. ಈಗ ಈ ಏನು ಆ್ಯಂಗಲ್ ಇದೆಯಲ್ಲ 30 ಡಿಗ್ರಿಯಲ್ಲಿ ಫೈರ್ ಮಾಡಿರುವಂತಹ ಆ್ಯಂಗಲ್ ಏನಿದೆಯಲ್ಲ ಆ ಆ್ಯಂಗಲನ್ನು ಅಡ್ಜಸ್ಟ್ ಮಾಡಿ ನಾವು 5 ಕಿಲೋಮೀಟರ್ ಟಾರ್ಗೆಟನ್ನು ರೀಚ್ ಮಾಡಬಹುದಾ ಅನ್ನುವಂತಹ ಕ್ವಶನನ್ನು ಕೇಳಿದ್ದಾರೆ. ನಮ್ಮ ಆನ್ಸರ್ ಏನಾಗಿರಬೇಕು? ಎಸ್ ಆರ್ ನೋ ಟೈಪ್ ಕ್ವಶನ್ ಇದು. ಎಸ್ ಆಗಿರ್ಬೋದು, ಇಲ್ಲ ಅಂತಂದರೆ ಇಲ್ಲ ಆಗಿರ್ಬೋದು. ಸೊ ಫೈನ್ ಮಾಡೋಣ, ಎಸ್ ಆರ್ ನೋ. ಓಕೆ, ಸೊ ಸೊಲ್ಯೂಷನ್. ಸೊ ತೀಟಾ ಕೊಟ್ಟಿದ್ದಾರೆ ನೋಡ್ರಿ. ಎಷ್ಟಿದೆ ರೀ ತೀಟಾ? 30 ಡಿಗ್ರಿ ವಿತ್ ದ ಹಾರಿಜಾಂಟಲ್ ಹಿಟ್ಸ್ ದ ಗ್ರೌಂಡ್. ಸೊ ರೇಂಜ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 3 ಕಿಲೋಮೀಟರ್. ಸೊ 3 ಕಿಲೋಮೀಟರ್ ಅಂತಂದರೆ 3000 ಮೀಟರ್. ಓಕೆ, ಸೊ ಬೈ ಅಡ್ಜಸ್ಟಿಂಗ್ ಇಟ್ಸ್ ಆ್ಯಂಗಲ್ ಆಫ್ ಪ್ರೊಜೆಕ್ಷನ್, ಅಂದರೆ ಆ್ಯಂಗಲ್ ಆಫ್ ಪ್ರೊಜೆಕ್ಷನ್ ಅಂತಾರೆ ತೀಟಾ ಡಿಗ್ರಿ. ಓಕೆ, ಇಲ್ಲ ನೋಡ್ರಿ, ಇದು ಹಾರಿಜಾಂಟಲ್, ಇದು ತೀಟಾ. ಓಕೆ, ಸೊ ಈಗ ಸದ್ಯಕ್ಕೆ ತೀಟಾ ಎಷ್ಟಿದೆ? 30 ಡಿಗ್ರಿ. 30 ಡಿಗ್ರಿ ಒಳಗಡೆ ಫೈರ್ ಮಾಡಿರುವಂತಹ ಬುಲೆಟ್ ಎಷ್ಟು ದೂರ ಹೋಗಿ ಬೀಳುತ್ತೆ? ಅದು ಇದು 3 ಕಿಲೋಮೀಟರ್ ಹೋಗಿ ಬೀಳುತ್ತೆ. ಕರೆಕ್ಟಾ? ಈಗ ಈ ಆ್ಯಂಗಲನ್ನು 30 ಡಿಗ್ರಿ ಏನಿದೆಯಲ್ಲ ಆ ಆ್ಯಂಗಲನ್ನು ಚೇಂಜ್ ಮಾಡಿದ್ದೇ ಆದರೆ ಸಪೋಸ್ ಇಷ್ಟು ದೂರ ಹೋಗಿ ಬೀಳುತ್ತಾ? ಎಷ್ಟು ದೂರ? 5 ಕಿಲೋಮೀಟರ್.
ಹೋಗಿ ಆ ಬುಲೆಟ್ ಗ್ರೌಂಡಿಗೆ ಟಚ್ ಆಗತ್ತಾ ಅಂತ ಅನ್ನುವಂಥ ಕ್ವಶನನ್ನು ಕೇಳಿದ್ದಾರೆ. ಸೊ ಚೆಕ್ ಮಾಡೋಣ ಬೀಳಬಹುದಾ ಅಂತೇಳಿ. ಸೊ ರೇಂಜ್ ಫಾರ್ಮುಲಾ ಏನಿದೆ, ಆರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಸೈನ್ 2θ ಡಿವೈಡೆಡ್ ಬೈ ಜಿ. ಕರೆಕ್ಟಾ? ಸೊ ಯು ಸ್ಕ್ವೇರ್ ನಮ್ಗೆ ಗೊತ್ತಿಲ್ಲ, ರೇಂಜ್ ಗೊತ್ತಿದೆ. ಎಷ್ಟಿದೆ ರೀ ಫಸ್ಟ್ ಕೇಸಲ್ಲಿ 3000. ಸೊ ಯು ಸ್ಕ್ವೇರ್ ಈಸ್ ಆಸ್ ಇಟ್ ಈಸ್ ಆ್ಯಂಡ್ ಸೈನ್ 2θ ಅಂತಂದರೆ 2 into 30, so it is 60 degree divided by g ಎಷ್ಟು ತಗೊಳ್ಳೋಣ, g 10 meter per second square, so it is 10. So u square is equal to 3000 into 10 divided by sin 60 is root 3 divided by 2 ಅಂತಂದರೆ 2 ಇಲ್ಲಿ ಬಂತು. ಸೊ ಚೆಕ್ ಮಾಡೋಣ ಕ್ಯಾಲ್ಕುಲೇಟರಿಂದ ಎಷ್ಟು ಬರುತ್ತೆ ಅಂತ ಹೇಳಿ. $3,000 into 10 into 2. So it is 34641. So u square is equal to 34641 meter per second. ಸೊ ಯು ಸ್ಕ್ವೇರ್ ಇಷ್ಟು ಬಂತು. ಈಗ ಟಾರ್ಗೆಟ್ ಎಷ್ಟಿದೆ ರೀ ಅವ್ರದ್ದು, 5 ಕಿಲೋಮೀಟರ್ ಇದೆ. ಸೊ 5 ಕಿಲೋಮೀಟರ್ಗೆ ಚೆಕ್ ಮಾಡೋಣ. ಸೊ ಸೆಕೆಂಡ್ ಕೇಸ್ ಇದು ಕೇಸ್ 2 ಅನ್ನೋಣ, ಇದು ಕೇಸ್ 1 ಅನ್ನೋಣ. ಸೊ ಕೇಸ್ 2 ನೋಡ್ರಿ, 5000 ಇನ್ನೊಂದ್ಸಲ ಫಾರ್ಮುಲಾ ಬರೆಯೋಣ. ಆರ್ ಡ್ಯಾಶ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಸೈನ್ 2θ ಡಿವೈಡೆಡ್ ಬೈ ಜಿ. ಸೊ ಆರ್ ಡ್ಯಾಶ್ ಎಷ್ಟಿದೆ ರೀ 5000 ಮೀಟರ್, ಜಿ 10 ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಸೈನ್ 2θ ಅಥವಾ ಸೈನ್ 2θ ಇಸ್ ಈಕ್ವಲ್ ಟು 5000 into 10 divided by u square is how much, 34641. So 5000 into 10 divided by 34641 ಎಷ್ಟು ಬರ್ತಿದ್ದು 1.44. ಸೊ ಸೈನ್ 2θ is equal to 1.44. ಈ ರಿಸಲ್ಟ್ ಏನಿದೆಯಲ್ಲ, ಈ ರಿಸಲ್ಟ್ನ ನೋಡಿ ನೀವು ಅನಲೈಸ್ ಮಾಡಬಹುದು. ಸೈನ್ ನೋಡ್ರಿ, ಸೈನ್ 0 ಈಸ್ ಹೌ ಮಚ್, 0 ಆ್ಯಂಡ್ ಸೈನ್ 90 ಈಸ್ ಹೌ ಮಚ್, 1. ಸೊ ಸೈನ್ ಫಂಕ್ಷನ್ ಏನಿದೆಯಲ್ಲ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಸೈನ್ ಏನಿದೆಯಲ್ಲ, ಅದು ಮ್ಯಾಕ್ಸಿಮಮ್ ರಿಸಲ್ಟ್ ಕೊಡೋದು ಎಷ್ಟು, 1. ಅದು ಎಷ್ಟು ಡಿಗ್ರಿಗೆ, 90 ಡಿಗ್ರಿಗೆ. ಕರೆಕ್ಟಾ? ಹಂಗಂತಂದರೆ ನಮ್ಮ ಮ್ಯಾಕ್ಸಿಮಮ್ ರಿಸಲ್ಟ್ ಕೊಡೋದೇ 1 ಆಗಿರುವಾಗ, ಸೈನ್ ಫಂಕ್ಷನ್ ಇದ್ದು ಮ್ಯಾಕ್ಸಿಮಮ್ ರಿಸಲ್ಟ್ 1 ಕೊಡೋದಿರುವಾಗ ಇಲ್ಲಿ 1.44 ಬಂದಿದೆ. ಕರೆಕ್ಟಾ? ಹಂಗಂತಾರೆ ಇಲ್ಲಿ ಏನು ಆ್ಯಂಗಲ್ ಇದೆಯಲ್ಲ, ಈ ಆ್ಯಂಗಲ್ ನಾವು ಎಷ್ಟೇ ಮಾಡಿದರೂ ಕೂಡ 1.44 ಬರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂತಂದರೆ ನಮ್ಮ ಮ್ಯಾಕ್ಸಿಮಮ್ ರಿಸಲ್ಟ್ ಎಷ್ಟಿದೆ ರೀ, 1 ಇದೆ. ಬಟ್ ಇಲ್ಲಿ ಎಷ್ಟು ಬಂದಿದೆ, 1.44 ಬಂದಿದೆ. ಇದರರ್ಥ ನೀವು ಥೀಟಾನ ಎಷ್ಟೇ ವೇರಿ ಮಾಡಿದರೂ ಕೂಡ 1.44 ಬರೋದೇ ಇಲ್ಲ. ಕರೆಕ್ಟಾ? ಹಾಗಾಗಿ ನಾವು ಈ 5000 ಮೀಟರ್ ಏನಿದೆಯಲ್ಲ ಅಥವಾ 5 ಕಿಲೋಮೀಟರ್ ಏನಿದೆಯಲ್ಲ, ಆ 5 ಕಿಲೋಮೀಟರ್ ಟಾರ್ಗೆಟನ್ನು ರೀಚ್ ಮಾಡೋಕ್ಕಾಗಲ್ಲ. impossible to reach the target 5 kilometer by adjusting angle of projection. Angle of projection ಅನ್ನು ನಾವು ಎಷ್ಟೇ ವೇರಿ ಮಾಡಿದರೂ ಕೂಡ ನೋಡ್ರಿ 90 ಡಿಗ್ರಿಗೆ ಮ್ಯಾಕ್ಸಿಮಮ್ ಎಷ್ಟು ಕೊಡುತ್ತೆ ರಿಸಲ್ಟ್, ನಮಗೆ 1 ಕೊಡುತ್ತೆ. ಸಪೋಸ್ ಈ ಸೈನ್ 90 ಬಂತು ಅನ್ಕೊಳ್ಳೋಣ, ಅವಾಗೂ ನಮ್ಗೆ ರಿಸಲ್ಟ್ ಎಷ್ಟು ಬಂದಿರುತ್ತೆ, 1 ಬಂದಿರುತ್ತೆ. ಇದರರ್ಥ ನಾವು ಸೈನ್ ಫಂಕ್ಷನ್ ಅನ್ನು ಎಷ್ಟೇ ವೇರಿ ಮಾಡಿದರೂ ಕೂಡ ಸೈನ್ ಆಫ್ ಎನಿ ಡಿಗ್ರಿ cannot give 1.44 value because sin 90 gives us maximum value 1. Understood?